ನಮಸ್ಕಾರ ವೀಕ್ಷಕರೇ. ಮುಂಬೈ ಕಾರ್ಪೊರೇಷನ್ ಎಲೆಕ್ಷನ್ ಅಂಗಳದಲ್ಲಿ ರಾಜ್ ಠಾಕ್ರೆ ಅಣ್ಣಾಮಲೈ ಹಾಗೂ ತಮಿಳರಿಗೆ ಅಪಮಾನ ಮಾಡಿದ ಬಗ್ಗೆ ಈ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಇದಕ್ಕೆ ಅಣ್ಣಾಮಲೈ ಖಡಕ್ ರಿಪ್ಲೈ ಕೊಟ್ಟಿದ್ದು, ಈ ವಿಚಾರ ಇನ್ನೊಂದು ಹಂತಕ್ಕೆ ಹೋಗೋ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಉದಾಹರಣೆ ಸಮೇತ ಅಣ್ಣಾಮಲೈ ತಿರುಗೇಟು ಕೊಟ್ಟಿರೋದು ಒಂದು ಕಡೆ ಆದ್ರೆ, ಮಾತೆತ್ತಿದ್ರೆ ತಮಿಳುನಾಡು ಹಾಗೂ ತಮಿಳರಿಗೆ ನಾವೇ ದಿಕ್ಕು ಅಂತ ಹೇಳಿಕೊಳ್ಳೋ ಡಿಎಂಕೆ ಮೌನ ಕೂಡ ಅಷ್ಟೇ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಈ ವಿಚಾರದಲ್ಲಿ ಸ್ಟಾಲಿನ್ ಎಷ್ಟು ಲೇಟ್ ಆಗಿ ಪ್ರತಿಕ್ರಿಯೆ ನೀಡ್ತಾರೋ ಅಷ್ಟರ ಮಟ್ಟಿಗೆ ಅವರಿಗೆ ಹೊಡೆತ ಬೀಳುತ್ತೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಇನ್ನು ರಾಜ್ ಠಾಕ್ರೆ ವಿಚಾರದಲ್ಲಿ ಬಿಜೆಪಿ ನಾಯಕ ಬ್ರಿಜ್ಭೂಷಣ್ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ ಮೈತ್ರಿಗೆ ವಿರಾಮ ಬೀಳೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಭಾಷೆ, ಪ್ರಾಂತ್ಯ, ರಾಜ್ಯ ಇಂಥ ವಿಚಾರಗಳು ಅತಿ ಸೂಕ್ಷ್ಮ ಹಾಗೂ ಈ ವಿಚಾರಗಳಲ್ಲಿ ಜನರು ಅತ್ಯಂತ ಭಾವನಾತ್ಮಕವಾಗಿರ್ತಾರೆ ಅನ್ನೋದು ರಾಜಕೀಯ ನಾಯಕರಿಗೆ ಗೊತ್ತಿದೆ. ಸಾಧ್ಯವಾದರೆ ಎಲ್ಲಾ ಭಾಷಿಗರನ್ನ ಒಗ್ಗೂಡಿಸುವ, ಎಲ್ಲರನ್ನೂ ಗೌರವಿಸುವ, ಯಾರ ಬಗ್ಗೆಯೂ ತಪ್ಪಾಗಿ ಮಾತನಾಡದೇ ಇರೋ ವ್ಯಕ್ತಿತ್ವವನ್ನ ಬೆಳೆಸುವ ಹಾಗೂ ಬೆಳೆಸಿಕೊಳ್ಳುವ ಕೆಲಸವನ್ನ ಮಾಡಬೇಕು. ಇದೆಲ್ಲ ಜನಸಾಮಾನ್ಯರು ಮಾಡಬಹುದು, ಯಾಕಂದ್ರೆ ಅವರೆಲ್ಲ ದಿನ ಬೆಳಗಾದ್ರೆ ಕಷ್ಟಪಟ್ಟು ದುಡಿದು ತಿಂಗಳ ಕೊನೆಗೆ ಸಂಬಳ ತಗೊಂಡು ಬದುಕು ನಡೆಸೋ ಶ್ರಮ ಜೀವಿಗಳು. ಆದ್ರೆ ಕೆಲ ರಾಜಕೀಯ ನಾಯಕರಿಗೆ ಈ ವಿಚಾರದಲ್ಲಿ ಏನಾದ್ರೂ ಗಲಭೆ ಎಬ್ಬಿಸದೇ ಇದ್ರೆ ರಾಜಕೀಯ ಲಾಭ, ಅಧಿಕಾರ, ಹೆಸರು ಸಿಗೋದಿಲ್ಲ, ಅರ್ಥಾತ್ ಬೊಕ್ಕಸಕ್ಕೆ ಹಣ ಬರೋದಿಲ್ಲ ಅನ್ನೋದನ್ನ ಜನರು ನೋಡ್ತಾ ಇದ್ದಾರೆ. ಈಗ ಮುಂಬೈ ಎಲೆಕ್ಷನ್ ಹಿನ್ನೆಲೆ ರಾಜ್ ಠಾಕ್ರೆ ನೀಡಿದ ಹೇಳಿಕೆ ಆಲ್ರೆಡಿ ಬೆಂಕಿ ಹೊತ್ತಿಸಿದ್ದು, ಯಾರು ಉತ್ತರ ಕೊಡಬೇಕೋ ಅವರೇ ಸರಿಯಾಗಿ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಮುಂಬೈನಲ್ಲಿ ಚರ್ಚೆ ಆಗೋ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಮಗೆ ಬಾಳಾ ಸಾಹೇಬ್ ಠಾಕ್ರೆ ಅವರ ಮೇಲೆ ಬಹಳ ಗೌರವ, ಅಭಿಮಾನ ಇತ್ತು, ಈಗ್ಲೂ ಇದೆ. ಆದ್ರೆ ಈಗ ಶಿವಸೇನೆ ಅನ್ನೋ ಪಕ್ಷದ ನಾಯಕರ ಧಮ್ಕಿ ಹಾಗೂ ಅವರದ್ದೇ ಸಾಮ್ನಾ ಪತ್ರಿಕೆಯಲ್ಲಿ ನನಗೆ ಬೆದರಿಕೆ ಹಾಕಿದ್ದಾರೆ. ಮುಂಬೈಗೆ ಬಂದ್ರೆ ಕಾಲು ಮುರಿತೀವಿ, ಮುಖಕ್ಕೆ ಇಂಕ್ ಹಾಕ್ತೀವಿ ಅಂತೆಲ್ಲ ಬರೆದಿದ್ದಾರೆ. ನಾನು ಮುಂಬೈಗೆ ಬಂದೇ ಬರ್ತೀನಿ, ಕಾಲು ಮುರಿತಿರೋ ಇಂಕ್ ಹಾಕ್ತಿರೋ ಅನ್ನೋದನ್ನ ನಾನು ನೋಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ ಅಣ್ಣಾಮಲೈ. ಅಲ್ಲದೆ ಈ ರೀತಿ ಬೆದರಿಕೆ ಧಮ್ಕೆಗೆಲ್ಲ ಹೆದರೋ ಹಾಗಿದ್ದಿದ್ರೆ ನಾನು ಊರಲ್ಲೇ ಕೂರ್ಬೇಕಿತ್ತು, ಇದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ಅಂತ ರಾಜ್ ಠಾಕ್ರೆ ಹಾಗೂ ಅವರ ಒಕ್ಕೂಟಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಅಣ್ಣಾಮಲೈ. ಹಾಗೆ ಮುಂದುವರಿದು ಭಾಷೆ ವಿಚಾರದ ರಾಜಕೀಯದ ಬಗ್ಗೆ ಒಂದೊಂದಾಗಿ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಇವತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭಾರತೀಯ ಅಂತ ಕರೆದ ತಕ್ಷಣ ಅವರು ಗುಜರಾತ್ನವರು ಅಲ್ಲ ಅಂತ ಅರ್ಥ ಬರೋದಿಲ್ಲ. ಹಾಗೆ ಕಾಮರಾಜರವರನ್ನ ಭಾರತದ ಹೆಮ್ಮೆಯ ನಾಯಕ ಅಂತ ಹೇಳಿದ ತಕ್ಷಣ ಅವರು ತಮಿಳುನಾಡಿನವರು ಅಲ್ಲ ಅಂತ ಅರ್ಥ ಬರೋದಿಲ್ಲ. ಅದೇ ರೀತಿ ಇವತ್ತು ಮುಂಬೈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ನಗರಗಳಲ್ಲಿ ಒಂದು ಅಂತ ಹೇಳುವಾಗ ಅದು ಮರಾಠಿಗರಿಂದ ಕಟ್ಟಿದ ನಗರ ಅಲ್ಲ ಅಂತ ಆಗೋದಿಲ್ಲ. ಅಲ್ಲಿ ಮರಾಠಿ ಸಹೋದರ ಸಹೋದರಿಯರು ಬಾಳಿ ಬದುಕಿದ ನಾಡು ಅಲ್ಲ ಅಂತಲೂ ಆಗೋದಿಲ್ಲ. ಇದೆಲ್ಲ ಅವರವರ ಊರು, ನಗರಗಳಿಗೆ ಹೆಮ್ಮೆಯ ವಿಚಾರ. ಪ್ರಧಾನಿ ಮೋದಿಯನ್ನ ಹೆಮ್ಮೆಯ ಭಾರತೀಯ ಅಂದ್ರೆ ಅವರು ಹುಟ್ಟಿ ಬೆಳೆದ ಊರಿಗೂ ಕೂಡ ಆ ಗೌರವ ಸಲ್ಲುತ್ತೆ. ಇಷ್ಟು ಚಿಕ್ಕ ವಿಚಾರವನ್ನ ಅರ್ಥ ಮಾಡಿಕೊಳ್ಳದೆ ಕೆಲವರು ಅಯೋಗ್ಯರಂತೆ ವರ್ತಿಸ್ತಾ ಇದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ಅಣ್ಣಾಮಲೈ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ಸದಾ ಒಂದಿಲ್ಲೊಂದು ವಿವಾದ ಸೃಷ್ಟಿಸೋ ಸಂಜಯ್ ರಾವತ್ಗೂ ಕೂಡ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಜಯ್ ರಾವತ್ ಅನ್ನೋ ವ್ಯಕ್ತಿಗೆ ಪತ್ರಿಕೆಯಲ್ಲಿ ಯಾವ ವಿಷಯ ಬರೀಬೇಕು ಅನ್ನೋದು ಗೊತ್ತಿಲ್ಲ. ದಿನ ಬೆಳಗಾದ ತಕ್ಷಣ ಏನನ್ನಾದ್ರೂ ಕಕ್ಕದೆ ಇದ್ರೆ ಸಮಾಧಾನ ಆಗೋದಿಲ್ಲ. ಪ್ರತಿದಿನವೂ 6 ಗಂಟೆಗೆ ಕಕ್ಕಿ ಅವರಿಗೆ ಅಭ್ಯಾಸ ಆಗಿದೆ. ಠಾಕ್ರೆ ಬಳಗದ 3 ಸೇರಿ ಧಮ್ಕಿ ಹಾಕಿರೋದು ನನಗೆ ಬೇಜಾರಾಗ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಡಿಎಂಕೆ ಹಲವು ವರ್ಷಗಳಿಂದ ನನಗೆ ಅದನ್ನೇ ಮಾಡ್ತಾ ಇದೆ. ಆದ್ರೆ ತಮಿಳು ಜನರ ವಿಚಾರದಲ್ಲಿ ಮಾತಾಡಿರೋದನ್ನ ಸಹಿಸಿಕೊಳ್ಳೋದಕ್ಕೆ ನಾನು ಸಿದ್ಧವಿಲ್ಲ. ಲುಂಗಿ ಪಂಚೆ ಉಟ್ಟವರ ಬಗ್ಗೆ ಕೇವಲವಾಗಿ ಮಾತಾಡಿರೋದು ಸರಿಯಲ್ಲ. ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಹಾಗೂ ಆದಿತ್ಯ ಠಾಕ್ರೆ ಸೇರ್ಕೊಂಡು ಈ ರೀತಿಯ ರಾಜಕೀಯ ಮಾಡ್ತಾ ಇದ್ದಾರೆ. ಹೆದರಿಸಿ ಬೆದರಿಸಿಕೊಂಡೇ ರಾಜಕೀಯ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ. ಬಾಳಾ ಠಾಕ್ರೆ ಇದ್ದಿದ್ರೆ ಇವರೆಲ್ಲ ಈ ಹಂತಕ್ಕೆ ಬರ್ತಾನೆ ಇರ್ಲಿಲ್ಲ ಅಂತ ಮುಟ್ಟಿ ನೋಡಿಕೊಳ್ಳೋ ಹಾಗೆ ತಿರುಗೇಟು ಕೊಟ್ಟಿದ್ದಾರೆ. ತಮ್ಮ ವಿರುದ್ಧ, ತಮ್ಮ ರಾಜ್ಯದ ಜನರ ವಿರುದ್ಧ ಮಾತಾಡಿದ್ದಕ್ಕೆ ಪ್ರತ್ಯುತ್ತರ ನೀಡಿದ್ದು ಸರಿ. ಆದ್ರೆ ಇದೇ ಹೊತ್ತಲ್ಲಿ ಡಿಎಂಕೆಗೂ ಕೂಡ ಅಣ್ಣಾಮಲೈ ಸಂಕಷ್ಟ ತಂದಿಟ್ಟಿದ್ದಾರೆ. ತಮಿಳುನಾಡಿಗೆ ಅವಮಾನ ಮಾಡಿದ ಪಕ್ಷದ ಒಕ್ಕೂಟದಲ್ಲೇ ಡಿಎಂಕೆ ಇದೆ ಅನ್ನೋದು ಶೋಚನೀಯ ಅನ್ನೋದನ್ನ ಹೇಳಿದ್ದಾರೆ. ಈಗ ಈ ವಿಚಾರದಲ್ಲಿ ಡಿಎಂಕೆ ಯಾವ ರೀತಿ ಮಾತಾಡಿದ್ರೂ ಕಷ್ಟ ಅನ್ನೋ ಹಾಗಾಗಿದೆ. ಕಾಂಗ್ರೆಸ್ ಅನ್ನ ಬದಿಗಿಟ್ಟು ಇಂಡಿ ಒಕ್ಕೂಟ ಕಟ್ಟೋ ಉತ್ಸಾಹದಲ್ಲಿ ತಯಾರಿ ನಡೀತಾ ಇರೋ ಹೊತ್ತಲ್ಲಿ ಠಾಕ್ರೆ ಸಹೋದರರನ್ನ ಎದುರು ಹಾಕಿಕೊಂಡ್ರೆ ಮುಂದಿನ ರಾಜಕೀಯ ಕಷ್ಟ ಆಗುತ್ತೆ. ಹಾಗಂತ ತಮಿಳು ಭಾಷೆಗೆ ಆದ ಅವಮಾನವನ್ನ ನೋಡಿಕೊಂಡು ಕೈಕಟ್ಟಿ ಕೂತ್ರೆ ಜನರು ಪ್ರಶ್ನೆ ಮಾಡ್ತಾರೆ. ಡಿಫೆಂಡ್ ಮಾಡೋದಕ್ಕೆ ಹೋಗಿ ಅಣ್ಣಾಮಲೈ ಪರವಾಗಿ ಮಾತಾಡಿದ್ರೆ ಅದು ಕೂಡ ಕಷ್ಟ ತಂದಿಡುತ್ತೆ. ಆದ್ರಿಂದ ಈ ವಿಚಾರದಲ್ಲಿ ಡಿಎಂಕೆ ಪ್ರತಿಕ್ರಿಯೆ ವಿಳಂಬವಾಗ್ತಾನೇ ಇದೆ. ಹೇಗೂ ಜನರು ಇಷ್ಟು ವರ್ಷ ನಮ್ಮ ಮಾತುಗಳನ್ನ ನಂಬಿಕೊಂಡೇ ಬಂದಿದ್ದಾರೆ. ಆದ್ರಿಂದ ನಾವು ಪ್ರತಿಕ್ರಿಯೆ ಕೊಡದೇ ಇದ್ರೂ ಜನರು ನಮಗೇ ಜೈ ಅಂತಾರೆ ಅಂತ ಸುಮ್ಮನಾದ್ರೂ ಅಚ್ಚರಿ ಇಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ.
ಅಂದಹಾಗೆ ರಾಜ್ ಠಾಕ್ರೆ ಈಗ ಕೇವಲ ತಮಿಳುನಾಡನ್ನ ಎದುರು ಹಾಕಿಕೊಂಡಿಲ್ಲ, ಒಂದರ್ಥದಲ್ಲಿ ಇಡೀ ದೇಶವನ್ನ ಎದುರು ಹಾಕಿಕೊಂಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಉತ್ತರ ಭಾರತೀಯರು ಅಂತ ಹೇಳಿ ಹಿಂದಿ ಮಾತನಾಡುವವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು. ಈಗ ತಮಿಳುನಾಡು ಹಾಗೂ ದಕ್ಷಿಣ ಭಾರತೀಯರನ್ನ ಎದುರು ಹಾಕಿಕೊಡ್ತಾ ಇದ್ದಾರೆ. ಉತ್ತರವೂ ಇಲ್ಲ, ದಕ್ಷಿಣವೂ ಇಲ್ಲ, ಕೇವಲ ಮುಂಬೈಗೆ ಮಾತ್ರ ಸೀಮಿತವಾಗ್ತಾ ಇದ್ದಾರೆ. ಯಾಕಂದ್ರೆ ರಾಜ್ ಠಾಕ್ರೆ ದ್ವೇಷ ರಾಜಕೀಯದ ವಿರುದ್ಧ ಕಿಡಿಕಾರಿರೋ ಬಿಜೆಪಿ ಹಿರಿಯ ನಾಯಕ ಬ್ರಿಜ್ಭೂಷಣ್ ರಾಜ್ ಠಾಕ್ರೆ ಮುಂಬೈ ರೌಡಿ ಅಂತ ವರ್ತಿಸ್ತಾ ಇದ್ದಾರೆ. ಅವರು ರಾಮ ಮಂದಿರಕ್ಕೆ ವಿಸಿಟ್ ಕೊಡೋ ಸುದ್ದಿ ಕೂಡ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರನ್ನ ಉತ್ತರ ಭಾರತಕ್ಕೆ ಕಾಲಿಡೋದಕ್ಕೆ ಬಿಡೋದಿಲ್ಲ. ಆಡಿರೋ ಮಾತಿಗೆ ಉತ್ತರ ಭಾರತೀಯರ ಕ್ಷಮೆ ಕೇಳೋ ತನಕ ಅಯೋಧ್ಯೆ ಮಾತ್ರವಲ್ಲ, ಉತ್ತರ ಪ್ರದೇಶ, ಜಾರ್ಖಂಡ್, ದೆಹಲಿ, ಛತ್ತೀಸ್ಗಢ ಯಾವ ರಾಜ್ಯಕ್ಕೂ ಅವರಿಗೆ ಕಾಲಿಡೋದಕ್ಕೆ ಬಿಡೋದಿಲ್ಲ, ನೋಡೇ ಬಿಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನೊಂದೆಡೆ ಇತ್ತ ಡಿಎಂಕೆಗೆ ಕಾಂಗ್ರೆಸ್ ಹೊಸ ತಲೆನೋವಾಗ್ತಾ ಇರೋ ಬಗ್ಗೆ ಹಲವು ದಿನಗಳಿಂದ ಸುದ್ದಿಗಳು ಬರ್ತಾನೆ ಇದೆ. ಈಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಿಸಿ ಡಿಎಂಕೆ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ಡಿಎಂಕೆ ಸಚಿವ ಪೆರಿಯಸ್ವಾಮಿ ಯಾವುದೇ ಕಾರಣಕ್ಕೂ ಪವರ್ ಶೇರಿಂಗ್ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ತಮಿಳುನಾಡಿನ ಇತಿಹಾಸದಲ್ಲೇ ಮೈತ್ರಿ ಸರ್ಕಾರ ರಚನೆಯಾಗಿಲ್ಲ. ಡಿಎಂಕೆ ಅಥವಾ ಎಐಎಡಿಎಂಕೆಗೆ ಯಾರೇ ಬೆಂಬಲ ಕೊಡಬಹುದು, ಆದ್ರೆ ಕಂಪ್ಲೀಟ್ ಅಧಿಕಾರ ನಡೆಸೋದು ನಮ್ಮ ಪಕ್ಷಗಳೇ. ಈ ಚುನಾವಣೆಯಲ್ಲೂ ಡಿಎಂಕೆ ಅಧಿಕಾರಕ್ಕೆ ಬಂದ್ರೆ ಆಡಳಿತದಲ್ಲಿ ಯಾವುದೇ ಅಧಿಕಾರ ಇರೋದಿಲ್ಲ, ಕಂಪ್ಲೀಟ್ ಆಗಿ ನಾವೇ ಆಡಳಿತ ನಡೆಸೋದು ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಹಾಗೂ ಡಿಎಂಕೆ ನಡುವೆ ಯಾವ ಮಟ್ಟದಲ್ಲಿ ಬಿರುಕು ಬಿಟ್ಟಿದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಆದ್ರೆ ಇನ್ನೂ ಕೂಡ ಈ ಚರ್ಚೆಗಳಿಗೆ ಅಧಿಕೃತ ಮುದ್ರೆ ಬೀಳೋದು ಬಾಕಿ ಇದೆ. ಕಾರಣ ಈ ದಿಕ್ಕಿಂದ ಸ್ಟಾಲಿನ್ ಕಡೆಯಿಂದ ಹೇಳಿಕೆ ಬಂದಿಲ್ಲ, ಹಾಗೂ ಆ ದಿಕ್ಕಿಂದ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಯಾವುದೇ ನಿರ್ಧಾರ ಘೋಷಣೆ ಆಗಿಲ್ಲ. ಆದ್ರೆ ಎರಡೂ ಕಡೆಯಿಂದ ಅಧಿಕೃತ ಹೇಳಿಕೆ ಬರೋದು ಕೂಡ ಡಿಎಂಕೆಗೆ ನೆಗೆಟಿವ್ ಆಗುತ್ತೆ. ಯಾಕಂದ್ರೆ ಒಂದು ವೇಳೆ ಯಾವುದೇ ಪವರ್ ಶೇರಿಂಗ್ ಇಲ್ಲ, ಬೇಕಾದ್ರೆ ಇರಿ, ಬೇಡದಿದ್ರೆ ಹೋಗಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸೀದಾ ವಿಜಯಿರ ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸುತ್ತೆ. ತೀರಾ ಅಲ್ಲದೆ ಇದ್ರೂ ಸಣ್ಣ ಮಟ್ಟದಲ್ಲಿ ಟಿವಿಕೆಗೆ ಲಾಭ ಆಗುತ್ತೆ. ಅಲ್ಲದೆ ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇದೆ ಅಂದ್ರೆ ಬಹುಶಃ ಈ ಬಾರಿ ಡಿಎಂಕೆ ಸೋಲುತ್ತೇನೋ ಅನ್ನೋ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸರಿ, ಪವರ್ ಶೇರಿಂಗ್ ಗೆ ಒಪ್ಪಿಕೊಂಡ್ರು ಅಂತ ಅನ್ಕೊಳ್ಳಿ, ಆಗ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ತಪ್ಪೋದಿಲ್ಲ. ಬಹುಶಃ ಡಿಎಂಕೆಗೆ ಈ ಬಾರಿ ಸೋಲೋದು ಖಚಿತ ಅನ್ನೋದು ಗೊತ್ತಾಗಿರ್ಬೋದೇನೋ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಕೇಳಿದಷ್ಟು ಸೀಟನ್ನ ಬಿಟ್ಟುಕೊಟ್ಟು ಹಾಗೂ ಕ್ಯಾಬಿನೆಟ್ ನಲ್ಲೂ ಸ್ಥಾನಗಳನ್ನ ಕೊಟ್ಟು ಪವರ್ ಶೇರಿಂಗ್ ಕೊಡ್ತಾ ಇದೆ ಅನ್ನೋ ಮೆಸೇಜ್ ಕೂಡ ಪಾಸ್ ಆಗುತ್ತೆ. ಆದ್ರಿಂದ ಡಿಎಂಕೆಗೆ 2026ರ ಚುನಾವಣೆ ಅಂದುಕೊಂಡಷ್ಟು ಸುಲಭ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಒಟ್ನಲ್ಲಿ ಮುಂಬೈ ಟು ತಮಿಳುನಾಡು ಕನೆಕ್ಷನ್ ಅನ್ನೋ ಹಾಗೆ ರಾಜ್ ಠಾಕ್ರೆ ಆಡಿರೋ ಮಾತು ತಮಿಳರನ್ನ ಕೆರಳಿಸೋದರ ಜೊತೆಗೆ ಸೈಲೆಂಟ್ ಆಗಿರೋ ದ್ರಾವಿಡ ಪಕ್ಷಗಳನ್ನು ಕೂಡ ಸಂಕಷ್ಟಕ್ಕೆ ತಂದಿಡ್ತಾ ಇದೆ. ಆದ್ರೆ ತಮ್ಮ ಬಗ್ಗೆ ಆಡಿದ ಮಾತಿನ ಜೊತೆಗೆ ತಮ್ಮ ಜನರ ಬಗ್ಗೆ ಆಡಿದ ಮಾತಿಗೂ ತಿರುಗೇಟು ಕೊಟ್ಟು ಅಣ್ಣಾಮಲೈ ಸಿಕ್ಸರ್ ಹೊಡೆದಿದ್ದಾರೆ. ಈಗ ತಮಿಳುನಾಡು ಅಂದ್ರೆ ಕೇವಲ ದ್ರಾವಿಡ ಪಕ್ಷಗಳು ಮಾತ್ರ ಅಲ್ಲ, ಬಿಜೆಪಿ ಕೂಡ ಕೇರ್ ಮಾಡುತ್ತೆ. ಎಲ್ಲರಿಗಿಂತ ಮೊದಲು ನಾವು ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದಕ್ಕೆ ಅಣ್ಣಾಮಲೈ ಮಾತು ಉದಾಹರಣೆ ಆಗ್ತಾ ಇದೆ. ಎಲೆಕ್ಷನ್ ಟೈಮ್ ನಲ್ಲೇ ಈ ರೀತಿ ಘಟನೆ ನಡೆದಿರೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಕೂಡ ಆಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.